ಈ 4 ಬುಕ್ಗಳನ್ನ ನನಗೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಗಿಫ್ಟ್ ಆಗಿ ಕೊಟ್ಟಿದ್ರು. ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ದೀಸ್ ಬುಕ್ಸ್. ನಮಸ್ತೆ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅಭಿ. ದೀಸ್ 4 ಬುಕ್ಸ್ ಚೇಂಜ್ ಮೈ ಮೈಂಡ್ ಸೆಟ್. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. ಥಿಂಕ್ ಅಂಡ್ ಗ್ರೋ ರಿಚ್, ಅಟಾಮಿಕ್ ಹ್ಯಾಬಿಟ್ಸ್, ಸೈಕಾಲಜಿ ಆಫ್ ಮನಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್. These 4 books changed my mindset. ನಾವು ಮೊದಲಿಂದ ಈ ಆಟೋಮಿಕ್ ಹ್ಯಾಬಿಟ್ಸ್ ಅಂತಂದ್ರೆ ಏನು? ಆಟೋಮಿಕ್ ಹ್ಯಾಬಿಟ್ಸ್ ಈ ಬುಕ್ 4 ಬರ್ತವೆ, ಫೋರ್ ಲಾಸ್ ಬರ್ತವೆ. ಆ 4 ಲಾಸ್ ಅಲ್ಲಿ ಫಸ್ಟ್ನೇ ಲಾಸ್ ಬಂದ್ಬಿಟ್ಟು ಹೌ ಟು ಹ್ಯಾಬಿಟ್ ಹೆಂಗ್ ಸ್ಟಾರ್ಟ್ ಮಾಡೋದು, ನೀವು ಹೊಸ ಹ್ಯಾಬಿಟ್ ಹೆಂಗ್ ಸ್ಟಾರ್ಟ್ ಮಾಡೋದು ಅನ್ನೋದನ್ನ ತಿಳಿಸ್ತವೆ. ಸೆಲ್ಫ್ ಕಂಟ್ರೋಲ್ ಹೆಂಗ್ ಮಾಡ್ಕೊಳ್ಳೋದು, ನಮ್ಮ ಸೆಲ್ಫ್ ಕಂಟ್ರೋಲ್ ಹೆಂಗ್ ಮಾಡ್ಕೊಳ್ಳೋದು, ಅದು ಸೀಕ್ರೆಟ್ ಏನು ಎಲ್ಲದನ್ನು ತಿಳಿಸ್ತವೆ. ಎರಡನೇ ಲಾ ಬಂದ್ಬಿಟ್ಟು ಮತ್ತೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ನ ಶೇಪ್ ನೋಡ್ಕೊಳ್ಳೋದು, ಯಾವ ಥರ ರೆಸ್ಪೆಕ್ಟ್ ಕೊಡೋದು ಅನ್ನೋದನ್ನ ಹೇಳ್ಬಿಟ್ಟು ಪರ್ಮನೆಂಟ್ನ ಫಿಕ್ಸ್ ಆಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಬುಕ್ಕಿಂದ ನಾವು ಕರಿತೀವಿ. ನೆವರ್ ಬ್ಯಾಕ್ ರೋಡ್. ನಾವು ಏನೇ ಆಗಲಿ, ನಾವೇನೇ ಸ್ಟಾರ್ಟ್ ಮಾಡ್ತೀವಿ, 3ನೇ ಲಾ ಬಂದ್ಬಿಟ್ಟು ಜಸ್ಟ್ ವಾಕ್. ಸ್ಪೀಡ್ ಹೋಗಲೇಬೇಕು ಅಂತ ಏನಿಲ್ಲ. ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದಮೇಲೆ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಬೇಕು, ಆದಷ್ಟು ಬೇಗ ಅದನ್ನ ಮುಗಿಸ್ಬೇಕು ಅನ್ನೋದೇನಿಲ್ಲ. ಸ್ಲೋ ಆದ್ರೂ ಪರವಾಗಿಲ್ಲ, ಇನ್ನಿತಿ ನೋಡಬಾರ್ದು, ಒಂದು ಕೈಲಾಗಲ್ಲ ಬಿಡಬೇಕು ಅನ್ನೋದನ್ನ ಇನ್ನಿತಿ ನೋಡಕ್ ಹೋಗಲೇಬಾರ್ದು ಅನ್ನೋ ಒಂದು ಪಾಯಿಂಟು ಈ ತರಳಾಗಿ ನಾವು ಕಲಿತೀವಿ. ನೆಕ್ಸ್ಟ್ 4th ಲಾ ಬಂದ್ಬಿಟ್ಟು ಬಿಹೇವಿಯರ್ ಚೇಂಜ್. ಬರ್ತಾ ನಮ್ಮ ಬಿಹೇವಿಯರ್ ನಾವು ಗುಡ್ ಆಗಿ ಕಲಿಬೇಕು ಅಂತ ನಿಂತ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಿಹೇವಿಯರ್ಗಳು ಚೇಂಜ್ ಆಗ್ತಾ ಬರ್ತವೆ. ಆ ಬಿಹೇವಿಯರ್ಗಳು ಬೇರೆಯವರಿಗೆ ಇರಿಟೇಷನ್ ಆಗ್ಬೋದು. ಡೋಂಟ್ ವರಿ, ತಲೆ ಕೆಡಿಸ್ಕೋಬಾರ್ದು. ಗುಡ್ ಹ್ಯಾಬಿಟ್ ಸ್ಟಿಕ್ ಔಟ್. ನಮ್ಮ ಗುಡ್ ಹ್ಯಾಬಿಟ್ಗಳನ್ನ ಹೆಂಗ್ ಸ್ಟಿಕ್ ಮಾಡ್ಕೊಳ್ಳೋದು, ಇದು ಮಾಡ್ಬೇಕು ಇದು ಅಷ್ಟೇ. ಬೇರೆ ಏನು ಮೈಂಡಲ್ಲಿ ಇರ್ಲಕ್ಕೆ ಹೋಗ್ಲೇಬೇಕು. ಇವತ್ತು ಎದ್ದೇಳ್ಬೇಕಾ, 5 ಗಂಟೆ ಎದ್ದೇಳ್ಬೇಕು ಅಷ್ಟೇ. ತಡಿ 6 ಗಂಟೆ ಇದ್ದವನ ಅನ್ನೋದು ಮೈಂಡ್ ಸೆಟ್ ನಮ್ಮ ಮೈಂಡ್ ಸೆಟ್ ತೆಗೆದಾಕ್ಬೇಕು. ಈ ಎಲ್ಲ ವಿಷಯಗಳನ್ನ ಆಟೋಮಿಕ್ ಹ್ಯಾಬಿಟ್ಸ್ ಇಂದ ನಾವು ಕಲಿತೀವಿ. ನೆಕ್ಸ್ಟ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ನಾವು ಬರ್ಬೇಕಂತವ್ರು ರಾಬರ್ಟ್ ಕಿಯೋಸಕಿ. ಇದರಲ್ಲಿ ನಾವು ಫೈನಾನ್ಷಿಯಲಿ ಅಂದರೆ ನಮಗೆ ಫೈನಾನ್ಷಿಯಲ್ ಟೀಚಿಂಗ್ ಯಾಕೆ ಅವಶ್ಯಕತೆ ಇದೆ ಅನ್ನೋದು ನಾವು ಈ ಬುಕ್ಕಲ್ಲಿ ಕಲಿತೀವಿ. ಫೈನಾನ್ಷಿಯಲಿ ಲಿಟ್ರಸಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದುಡ್ಡಿನ ಬಗ್ಗೆ ತಿಳಿಬೇಕು, ಆ ದುಡ್ಡು ಹೆಂಗೆ ಮಾಡಬೇಕು ಅನ್ನೋದನ್ನ ಅದ್ರ ಬಗ್ಗೆ ತಿಳಿಬೇಕು ಅನ್ನೋದು ಈ ಬುಕ್ಕಲ್ಲಿ ಪರವಾಗಿಲ್ಲ ಚೆನ್ನಾಗಿ ಹೇಳಿದ್ರೆ. ಈಗ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂದರೆ ರಿಚ್ ಡ್ಯಾಡ್ ಯಾವ ಥರ ಥಿಂಕ್ ಮಾಡ್ತಾರೆ, ಪೂರ್ ಡ್ಯಾಡ್ ಯಾವ ಥರ ಥಿಂಕ್ ಮಾಡ್ತಾರೆ. ರಿಚ್ ಡ್ಯಾಡ್ ಏನು, ಸ್ಕೂಲಿಗೆ ಹೋಗು ಬಟ್ ಸ್ಕೂಲೇ ಜೀವನ ಮಾಡ್ಕೋಬೇಡ, ಸ್ಕೂಲಿಂದ ಏನಾದ್ರು ಕಲಿಬೇಕು ಅನ್ನೋದನ್ನ ರಿಚ್ ಡ್ಯಾಡ್ ಅವ್ರ ಮಗನಿಗೆ ಹೇಳ್ಕೊಡ್ತಾನೆ. ಬಟ್ ಪೂರ್ ಡ್ಯಾಡ್ ಹಂಗಲ್ಲ, ಸ್ಕೂಲಿಗೆ ಹೋಗು, ಜಾಬ್ ತಗೋ, ಕೆಲಸ ಮಾಡಿ, ಸ್ಕೂಲಿಗೆ ಹೋಗಿ. ಇದಕ್ಕೂ ಡಿಫ್ರೆನ್ಸ್ ತುಂಬ ಆಯ್ತು. ಅದಕ್ಕೋಸ್ಕರ ಈ ಬುಕ್ನ ರಾಬರ್ಟ್ ಕಿಯೋಸಕಿ ಅವರು ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಾಗಿ ಬರೆದಿದ್ದಾರೆ. ಬೇಕಾದ್ರೆ ನೀವು ಓದ್ಕೋಬಹುದು, ಕರ್ಸ್ಕೊಂಡು ಓದ್ಕೋಬಹುದು. ದಿಸ್ ಇಸ್ ವೆರಿ ಗುಡ್ ಬುಕ್ ಇನ್ ದಿ ವರ್ಲ್ಡ್. ಇಟ್ ಮೇ ಗುಡ್ಸ್ ದ ಪವರ್ ಆಫ್ ಕಾರ್ಪೊರೇಷನ್. ಈ ಬುಕ್ಕಲ್ಲಿ ಕೂಡ ಕಾರ್ಪೊರೇಷನ್ ಬಗ್ಗೆ ಬರ್ತಿದ್ರೆ. ಕಾರ್ಪೊರೇಷನ್ ಅಂದ್ರೆ ಬಿಸ್ನೆಸ್. ವಾಟ್ ಇಸ್ ಬಿಸ್ನೆಸ್ ಅಂದ್ರೆ ಗೌರ್ಮೆಂಟ್ ಅಂಡರಲ್ಲಿ ಇರುತ್ತೆ, ಬಟ್ ಗೌರ್ಮೆಂಟ್ಗೆ ಇದು ಸ್ಯಾಲ್ರಿ ಕೊಡುತ್ತೆ. ಮೇ ಬಿ ಗೌರ್ಮೆಂಟ್ ಅಂಡರಲ್ಲೇ ಇರುತ್ತೆ, ಬಟ್ ಇದು ಗೌರ್ಮೆಂಟ್ಗೆ ಸ್ಯಾಲ್ರಿ ಕೊಡೋ, ಇದು ಸ್ಯಾಲ್ರಿ ಮೀನ್ಸ್ ಲಂಚ. ಇದರಲ್ಲೇ ಲಂಚ ಕೊಡುತ್ತೆ ಕಾರ್ಪೊರೇಷನ್ ಅನ್ನೋದು. ಇನ್ನೊಂದು ಥಿಂಕಿಂಗ್ ಅಂದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಈಗ ನಾವು ಒಂದು ಕೆಲಸ ಮಾಡ್ತಿದ್ದ ಮೇಲೆ ನಮ್ಮ ಕೆಲಸ ಮಾತ್ರ ನೋಡ್ಕೋಬೇಕು, ಇನ್ನೊಬ್ರು ಕೆಲಸ ನೋಡ್ಕೋಬಾರ್ದು. ಅವ್ರೇನು ಮಾಡ್ತಾರೆ ಅನ್ನೋದನ್ನ ನೋಡ್ಬಾರ್ದು. ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕೆಲಸ ಪೂರ್ತಿ ಮುಗಿಸ್ಬೇಕು. ಫಸ್ಟು ನಮ್ಮ ಬಿಸ್ನೆಸ್ ನಾವು ನೋಡ್ಕೋಬೇಕು, ಇನ್ನೊಬ್ರ ಕಡೆ ತಲೆ ಆಗಬಾರ್ದು. ಇದು ಈ ಬುಕ್ಕಿಂದ ನಾವು ಕಲಿತೀವಿ. ನಾವು ವರ್ಕ್ ಟು ಲರ್ನ್. ನಾವು ಕಲಿಯೋಕ್ಕೋಸ್ಕರ ಓದಬೇಕು, ಕಲಿಯೋಕ್ಕೋಸ್ಕರ ಕೆಲಸ ಮಾಡಬೇಕು, ದುಡ್ಡಿಗೋಸ್ಕರ ಕೆಲಸ ಮಾಡಬಾರ್ದು. ಮೇನ್ ಥಿಂಗ್ ದುಡ್ಡಿಗೋಸ್ಕರ ಕೆಲಸ ಮಾಡಬಾರ್ದು ಅನ್ನೋದನ್ನ ಈ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಬುಕ್ಕಲ್ಲಿ ಒಂದು ಪಾಯಿಂಟ್ ವೈಸ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೈಕಾಲಜಿ ಆಫ್ ಮನಿ. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫಾರ್ ಆಲ್ ಯಂಗ್ಸ್ಟರ್ಸ್. ಐ ಥಿಂಕ್ ಯು ಮೇ ಅಂಡರ್ಸ್ಟ್ಯಾಂಡ್. ಪೂರ್ತಿನೂ ಓದಿಲ್ಲ, ಸ್ವಲ್ಪ ಓದಿದ ಅಷ್ಟೇ. ತುಂಬ ಚೆನ್ನಾಗಿದೆ ಬುಕ್ಕ. ಇದರಲ್ಲಿ ಏನಪ್ಪ ಅಂತಂದರೆ ವಾಟ್ ಈಸ್ ಮನಿ ಅಂದ್ರೆ ಏನು, ಮನಿ ಬಗ್ಗೆ ನಾವು ಹೆಂಗೆ ತಿಳ್ಕೊಳ್ಳೋದು ಅನ್ನೋದನ್ನ ಹೇಳಿದರೆ. ಲಕ್ ಬಗ್ಗೆ ಮತ್ತು ರಿಸ್ಕ್ ಬಗ್ಗೆ ಎಲ್ಲದ್ರ ಬಗ್ಗೆ ನೆವರೇನ ನಾವು ಸಾಕು ಅನ್ನೋ ಮನೆಯಿಂದ ಯಾರಿಗೂ ಯಾರು ನನಗೆ ಸಾಕು, ಮನೆ ದುಡ್ಡು ಬೇಡ, ನನಗೆ ಸಾಕು, ಇಷ್ಟೇ ಸಾಕು ಅನ್ನೋದು ಯಾರಿಗೂ ಇಲ್ಲ. ಎಲ್ಲರಿಗೂ ಬೇಕು ಅನ್ನೋ ಹೇಳಿದರೆ. ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಬರೆದಿದ್ದಾರೆ. ಹಾಗೆ ನಥಿಂಗ್ ಈಸ್ ಫ್ರೀ. ನಮಗೇನು ಫ್ರೀಯಾಗಿ ಸಿಗೋದಿಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಮಗೆ ಏನೇ ಆಗಲಿ ಸಿಗ್ತದೆ ಅನ್ನೋದನ್ನ ಈ ಬುಕ್ಕಲ್ಲಿ ತುಂಬ ಡೀಟೇಲಾಗಿ ಬರೆದಿದ್ದಾರೆ. ಪ್ಲೀಸ್ ಓದಿ, ಚೆನ್ನಾಗಿರುತ್ತೆ ಬುಕ್. ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟ್ ಬುಕ್ ಬಂದ್ಬಿಟ್ಟು ಥಿಂಕ್ ಆ್ಯಂಡ್ ಗ್ರೋ ರಿಚ್. ದಿಸ್ ಬುಕ್ ಈಸ್ ವೆರಿ ಆಲ್ ಓವರ್ ವರ್ಲ್ಡಲ್ಲಿ ಇದುವರೆಗೂ 15 ಮಿಲಿಯನ್ ಅಂದರೆ 15 ಮಿಲಿಯನ್ ಕಾಪೀಸ್ ಸೇಲ್ ಆಗಿದ್ದಾವೆ. ಸೊ ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ. ಇದು ಬಂದ್ಬಿಟ್ಟು ನಾವು ಹೆಂಗೆ ಥಿಂಕ್ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಹೆಂಗೆ ರಿಚ್ ಆಗಬೇಕು, ಗ್ರೋ ರಿಚ್, ದೊಡ್ಡದಾಗಿ ಥಿಂಕ್ ಮಾಡಬೇಕು, ದೊಡ್ಡದಾಗಿ ರಿಚ್ ಆಗಬೇಕು ಅನ್ನೋದನ್ನ ಈ ಬುಕ್ಕಲ್ಲಿ ನಾವು ತಿಳ್ಕೊಂಡು. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆಲ್ ಅಚೀವ್ಮೆಂಟ್ಸ್. ಯಾಕಂದ್ರೆ ಡಿಸೈರ್ ನಾವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವೇನೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಇರಲೇಬೇಕು. ಆ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಹೆಂಗೆ
ಕಂಟಿನ್ಯೂ ಮಾಡಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ದ ವರ್ಕ್ಶಾಪ್ ಆಫ್ ದಿ ಮೈಂಡ್ ಅಂದರೆ ಇದೊಂದು ಇಮ್ಯಾಜಿನೇಷನ್. ನಾವು ಏನೇ ಸ್ಟಾರ್ಟ್ ಮಾಡಬೇಕು, ಒಂದು ಇಮೇಜಿನ ಈ ಥರ ಮಾಡಿ ಈ ಥರ ಆಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗ್ಬೋದು, ಈ ಥರ ಲಾಸ್ ಆದರೆ ಏನು ಮಾಡಬೇಕು, ಲಾಭ ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕು. ಎಫರ್ಟ್ಸ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ರಿಸಲ್ಟ್ ಬರುತ್ತೆ. ನಾವೇನೇ ಎಫರ್ಟ್ ಹಾಕಲಿಲ್ಲ ನಮ್ಗೆ ಅದು ಬರಬೇಕು ಅಂದರೆ ಏನೂ ಬರೋದಿಲ್ಲ, ಆಯಿತಾ. ಇದು ಮಾತ್ರ ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. 4 ಬುಕ್ಸ್ ಬೇಕಾದರೆ ನಿಮಗೆ 4 ಬುಕ್ಸ್ ಬೇಕಂದರೆ ಲಿಂಕ್, ಈ 4 ಬುಕ್ಸ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಈ 4 ಬುಕ್ಸ್ ಲಿಂಕ್ಗಳನ್ನ ಕಳಿಸ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.